ಮುಂದೇನು ಯಾವ ರೀತಿಯಾಗಿ ನಾವು ಮುಂದಿನ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬೇಕು, ಮುಂದಿನ ಪರೀಕ್ಷೆಗಳು ಯಾವ್ಯಾವ ಇರ್ತಾವ, ಏನೇನ್ ನಮಗ್ ಅವಕಾಶ ಐತಿ ಅಂತ ಹೇಳಿ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಯರಗಟ್ಟಿ. ಸರ್ TET ಆಯ್ತ್ರಿ, ಮುಂದೇನು ಯಾವ ರೀತಿಯಾಗಿ ನಾವು ಮುಂದಿನ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬೇಕು, ಮುಂದಿನ ಪರೀಕ್ಷೆಗಳು ಯಾವ್ಯಾವ ಇರ್ತಾವ, ಏನೇನ್ ನಮಗ್ ಅವಕಾಶ ಐತಿ ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಬರುವಂತಹ ವಿಡಿಯೋಗಳಿಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ. ಅವ್ರ ಸಂಬಂಧ ತಗೊಂಡ್ ಬಂದಿರುವಂತಹ ವಿಡಿಯೋ ಇದು. TET ಮುಗಿದ ನಂತರ ನಮಗಿರುವಂತಹ ಅವಕಾಶಗಳು ಯಾವ್ಯಾವ ಪರೀಕ್ಷೆಯನ್ನ ನಾವು ಫೇಸ್ ಮಾಡಬಹುದು, ಹಾಗೂ ಆ ಪರೀಕ್ಷೆಗಳ ಪಠ್ಯಕ್ರಮ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗ ತಿಳಿಸ್ಕೊಡ್ತಾನೆ. ಪೂರ್ತಿಯಾದಂತಹ ಡಿಟೇಲಿಂಗ್. ಫಾರ್ ಎಕ್ಸಾಂಪಲ್, ಈ ವಿಡಿಯೋ ಜಸ್ಟ್ ನಿಮಗ ಒಂದು ಟ್ರೇಲರ್ ತರ ಇರ್ತದೆ. ಇದರ ಪಿಕ್ಚರ್ ಅನ್ನ ನಾನು PDF ತಗೊಂಡು ಬಂದ ನಿಮ್ಗೆ ತಿಳಿಸ್ತೀನಿ. ಹಾಗಾದ್ರೆ ಈ ವಿಡಿಯೋ ಏನೇನನ್ನ ಹೊಂದಿರ್ತದ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಸರ್, TET ಪೇಪರ್ 1 ನಂದು ಆಗ್ಯದ ರೀ. TET ಪೇಪರ್ 1 ಆಗ್ಯದ ಅಂದ್ರೆ 1 ರಿಂದ 5ನೇ ತರಗತಿಯ ಆಗಕ ನೀವು ಎಲಿಜಿಬಲ್ ಅದಿರಿ. 1 ರಿಂದ 5ನೇ ತರಗತಿ ಶಿಕ್ಷಕರಾಗಕ ನೀವು ಅರ್ಹತೆಯನ್ನ ಪಡೆದಿದ್ದೀರಿ. TET ಮುಗಿದೈತಿ ಅಂದ್ರ ಅದು ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ತದ. ಮುಂದೆ ಬರುವಂತಹ PST ಪರೀಕ್ಷೆಯನ್ನ ಪಾಸ್ ಆದ್ರಿ ಅಂದ್ರೆ ನಿಮಗೆ ನೌಕರಿ ಆಗ್ತದೆ. ಹಾಗಾದ್ರೆ ಸರ್, PST ಪ್ರಾಥಮಿಕ ಶಾಲಾ ಶಿಕ್ಷಕ, ಪ್ರೈಮರಿ ಸ್ಕೂಲ್ ಟೀಚರ್, ಈ ಪರೀಕ್ಷೆ ಯಾವ ರೀತಿ ಇರ್ತದ, ಈ CET ಯಾವ ರೀತಿ ಇರ್ತದ, ಇದು ಯಾವ್ಯಾವ ವಿಷಯವನ್ನ ಒಳಗೊಂಡಿರ್ತದ ಅನ್ನೋದನ್ನ ನೋಡೋಣ. ಎಸ್, PSTR 2026 100% ಕಾಲ್ಫಾರ್ಮ್ ಆಗೇ ಆಗ್ತದೆ. ಸರಿಸುಮಾರು 10,000ಕ್ಕೂ ಹೆಚ್ಚಿನ ಹುದ್ದೆಗಳು ಕಾಲ್ಫಾರ್ಮ್ ಆಗುವಂತ ಸಾಧ್ಯತೆ ಅದ. HK ಮತ್ತು ನಾನ್ HK ಎರಡು ಕೂಡಿ, ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗ ಹಾಗೂ ಕಲ್ಯಾಣ ಕರ್ನಾಟಕ ಅಲ್ಲದ ಈ ವಿಭಾಗ ಎರಡು ಕೂಡಿ 10,000ಕ್ಕೂ ಹೆಚ್ಚಿನ ಹುದ್ದೆಗಳು ಇಲ್ಲಿ ಪೋಸ್ಟ್ ಕರೆಯುವಂತ ಚಾನ್ಸಸ್ ಹೆಚ್ಚದ. ನಿಮ್ದು TET ಪೇಪರ್ 1 ಆಗಿದೆ. ಸರ್, TET ಕಟ್ ಆಫ್ ಮಾರ್ಕ್ಸ್ ಏನ, ಕ್ವಾಲಿಫೈ ಮಾರ್ಕ್ಸ್ ಏನ ಅಂತ ಕೇಳ್ತಾ ಇದ್ರಿ. ಯಾಕಂದ್ರೆ ಫಸ್ಟ್ ಟೈಮ್ TET ಅನ್ನ ಬರೆದಂತಹ ಅಭ್ಯರ್ಥಿಗಳಿದ್ರಿ. SC ST ಹಾಗೂ ಕ್ಯಾಟಗರಿ 1 ಈ ಕ್ಯಾಟಗರಿ ಅವರಿಗೆ 83 ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತದೆ. ಉಳಿದಂತಹ GM OBC ನೀವೇನ್ ಇರ್ತಾರಲ್ಲ, ಉಳಿದವರು ಇವರಿಗೆಲ್ಲರಿಗೂ ಕೂಡ 90 ಅಂಕಗಳು ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತಾವ. ಇಟ್ ಇಸ್ ನಥಿಂಗ್ ಬಟ್ 60% GM OBC ದವ್ರಿಗಾಗಿರ್ತದ, 55% SC ST ಕ್ಯಾಟಗರಿ 1 ದವ್ರಿಗಾಗಿರ್ತದ. 150ಕ್ಕೆ ನೀವು 90 ತಗೋಬೇಕು GM ದವರು ಹಾಗೂ OBC ಅವರು ಮತ್ತು ಇತರೆ ಎಲ್ಲ ಕ್ಯಾಟಗರಿ ಅವರು. ಓನ್ಲಿ SC ST ಕ್ಯಾಟಗರಿ 1 ದವರು 83 ತಗೊಂಡ್ರೆ ಸಾಕು, ಅವ್ರು ಕ್ವಾಲಿಫೈ ಆಗಿರ್ತಾರೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಹಾಗಾಗಿ ನೀವು ಈಗ ಕೀ ಆನ್ಸರ್ ಅನ್ನ ಇಲಾಖೆಯವರು ಪ್ರಕಟಣೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನುಡಿದಿರಿ ಕೀ ಆನ್ಸರ್ ಅನ್ನ. ಆ ಹೋಪ್ನಾಗ ನೀವೆಲ್ಲರೂ PST ಅನ್ನ ಸ್ಟಾರ್ಟ್ ಮಾಡಿದಿರ ಅನ್ಕೋತೀನಿ. ಪೇಪರ್ 1 ಬರೆಯವರ. ಸರ್, ಸಿಲೆಬಸ್ ಏನೇನ್ರಿ, ಪಠ್ಯಕ್ರಮ ಏನೇನ್ರಿ, ಸ್ಟಾರ್ಟ್ ಮಾಡಲ್ಲ ಸ್ಟಾರ್ಟ್ ಮಾಡೋಲ್ಲ ಓಕೆ, ಹಾಗಾದ್ರೆ ಪಠ್ಯಕ್ರಮ ಏನೇನ ಅಂತ ನೋಡ್ತಾ ಹೋಗೋಣ. ಫಸ್ಟ್, ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ, ನಾವೇನ್ CDP ಅಂತ ಕರಿತೀವಲ್ಲ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ, ಅದು 25 ಮಾರ್ಕ್ಸ್ ಗಳಿಗೆ ಇರ್ತದ. 25 ಕ್ವಶನ್ ಗಳು ಇರ್ತಾವ, 25 ಅಂಕಗಳಿಗೆ ಆ ಪೇಪರ್ ಇರ್ತದ. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್. ಇದೇನೇನ ಒಳಗೊಂಡಿರ್ತದ ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡಿ ಬಿಡ್ತಾನೆ, ಫುಲ್ ಡಿಟೇಲಿಂಗ್ ಆಗಿದ್ರು ಪೂರ್ತಿ ಸಿಲೆಬಸ್. ಇದು ಜಸ್ಟ್ ಟ್ರೇಲರ್ ಅಂತಿದೆ ಇಲ್ಲ, ಆ ಟೈಪ್. ಓಕೆ, ಜನರಲ್ ಇಂಗ್ಲಿಷ್ 25 ಕ್ವಶನ್ ಇರ್ತಾವ, 25 ಅಂಕಗಳು. ಕಂಪ್ಯೂಟರ್ ಸಾಕ್ಷರತೆ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ನಿಮಗ 25 ಪ್ರಶ್ನೆಗಳು ಇರ್ತಾವ. ಅಲ್ಲೂ ಕೂಡ 25 ಅಂಕಗಳು ಬರ್ತಿರ್ತಾವ. ಅಂಡ್ ಮ್ಯಾಥ್ಸ್ ಅಂಡ್ EVS ಇದು ವೆರಿ ಇಂಪಾರ್ಟೆಂಟ್ ಭಾಗ ಆಗಿರ್ತದೆ. ಗಣಿತ ಮತ್ತು ಪರಿಸರ ಅಧ್ಯಯನ ಅಂತ ನಾವು ಕರಿತಾವಲ್ಲ, ಈ ಗಣಿತ ಮತ್ತು ಪರಿಸರ ಅಧ್ಯಯನ ಇವೆರಡೂ ಕೂಡಿ 40 ಅಂಕಗಳು. ಅಂದ್ರೆ ಗಣಿತ 20 ಅಂಕ, ಪರಿಸರ ಅಧ್ಯಯನ 20 ಅಂಕ. ಈ ಪರಿಸರ ಅಧ್ಯಯನದಲ್ಲಿ ಸೈನ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತದನ್ನ, ವೆರಿ ಇಂಪಾರ್ಟೆಂಟ್. ಅಂಡ್ GK ಮತ್ತು ಕನ್ನಡ, ಸಾಮಾನ್ಯ ಅಧ್ಯಯನ ಹಾಗೂ ಕನ್ನಡ, ಈ ಎರಡು ಪರೀಕ್ಷೆ ಕೂಡಿ 35 ಅಂಕಗಳು. ಅಂದ್ರೆ ಇಲ್ಲಿ GK 15 ಅಂಕಗಳ ಬರುವಂತ ಚಾನ್ಸಸ್ ಇರ್ತದೆ. ಇನ್ನು ಕನ್ನಡ ಮ್ಯಾಗ 20 ಅಂಕಗಳು. ಸರ್, ಏನ್ ಕನ್ನಡ ರೀ? ಏನಿಲ್ಲ, ಸಾಮಾನ್ಯ ಕನ್ನಡನ, ಅದೇ ಗ್ರಾಮರ್, ಆಮೇಲೆ ಅದೇ ಕವಿಗಳು, ಅದೇ ಕರ್ನಾಟಕದ ಬಿರುದುಗಳು, ಅದೇ ಪ್ರಥಮಗಳು, ಕವಿಗಳಿಗೆ ಬಿರುದುಗಳಾಗಿರ್ಬೋದು, ಇವೆಲ್ಲವೂ ಕನ್ನಡ. ಇವೇನೇನು ಒಳಗೊಂಡಿರ್ತಾವ ಅಂತೇಳಿ ನಾನು ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ. ಇದೇ ಪಠ್ಯಕ್ರಮ. ಇದು CDP ಇರ್ತದೆ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್, ಮ್ಯಾಥ್ಸ್, EVS ಅಂಡ್ GK ಅಂಡ್ ಕನ್ನಡ. ಒಟ್ಟು 150 ಅಂಕಗಳಿಗೆ ಈ PSTR ಪರೀಕ್ಷೆ ನಡೀತಿರ್ತದೆ. ಒಂದೇ ಪತ್ರಿಕೆ ಇರ್ತದೆ. ಇತರ ಮ್ಯಾಗ ಎಷ್ಟು ಮಾರ್ಕಸ್ ಅನ್ನ ನೀವು ತಗೋತೀರಿ, ಅಲ್ಲಿಗೆ ಕಟಪ್ ಅನ್ನ ನಿರ್ಧಾರ ಮಾಡಿ ಎಷ್ಟು ಪೋಸ್ಟ್ ಇರ್ತಾವ ಆ ಪೋಸ್ಟಿಗೆ ಯಾವ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಒಂದು ಸೆಲೆಕ್ಷನ್ ನಡೀತದಲ್ಲ, ಅದೇ ರೀತಿಯಾಗಿ ಇಲ್ಲಿ ನಿಮಗ ಸೆಲೆಕ್ಷನ್ ನಡೀತಿರ್ತದ. ಓಕೆ, ಇಷ್ಟಾಗಿತ್ತು ಸ್ಪರ್ಧಾ ಮಿತ್ರರೇ PST ಪಠ್ಯಕ್ರಮ. ಇನ್ನು GPSTR ಬಗ್ಗೆ ಅಂದ್ರೆ 6 ರಿಂದ 8ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು GPSTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಇದನ್ನಾಗಾಕ
ಯಾವ್ಯಾವ ಪರೀಕ್ಷೆಯನ್ನ ಇಲ್ಲಿ ಎದುರಿಸಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಿಮ್ಮ ಪೇಪರ್ 2 ಕಡ್ಡಾಯವಾಗಿ TET ಪಾಸ್ ಆಗಿರಬೇಕು. ಅಗೇನ್ ಸೇಮ್ 90 ಮಾರ್ಕರ್ಸ್ ಕ್ವಾಲಿಫೈ ಆಗಿರ್ತದೆ. GM ಮತ್ತು OBC ಅವರಿಗೆ, SC ST ಕ್ಯಾಟಗರಿ ಬಂದವರಿಗೆ 83 ಅಂಕ ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತದೆ. ವಿಶೇಷವಾಗಿ GPSTR ಪರೀಕ್ಷೆನ ನೀವೇನಾದ್ರೂ ಬರಿತಾ ಇದ್ರಿ ಅಂದ್ರೆ 2022-23 ಅಲ್ಲಿ ಈಗ ಆಲ್ರೆಡಿ GPSTR 15,000 ಪೋಸ್ಟ್ಗಳನ್ನ ತುಂಬಿದ್ದಾರೆ. ಆ 15,000 ಒಳಗೆ 13,000 ಪೋಸ್ಟ್ಗಳನ್ನ ತುಂಬಿದ್ದಾರೆ. ಈ ಸಲ ಕೂಡ GPSTR ಕರೆಯುವಂತ ಸಾಧ್ಯತೆ ಹೆಚ್ಚದ, ಬಟ್ ಕಡಿಮೆ ಪೋಸ್ಟ್ ಕರೆಯುವಂತ ಸಾಧ್ಯತೆ ಇರ್ತದೆ. ಈ ಕಡಿಮೆ ಪೋಸ್ಟ್ ಅನ್ನ ನಮ್ದಾಗಿ ಗಿಸ್ಕೊಳ್ಬೇಕು ಅಂದ್ರೆ ನಾವು CET ಅನ್ನ ಬರಿಲಾಕಬೇಕು. ಈ CET ಒಳಗ 3 ಪೇಪರ್ ಇರ್ತದೆ. ಇದು PST ಗತೆ ಒಂದ ಪೇಪರ್ ಇರಂಗಿಲ್ಲ. CET 3 ಎಕ್ಸಾಮ್ಸ್ಗಳು ಇರ್ತಾವ. ಹಾಗಾದ್ರೆ ಸರ್ ಯಾವ 3 ಎಕ್ಸಾಮ್ಗಳು ನೋಡ್ತಾ ಹೋಗೋಣ. ಒಂದೇದ ಪೇಪರ್ 1, ಇದು 150 ಅಂಕಗಳಿಗೆ ಇರ್ತದೆ. ಸರ್ ಏನೇನು ಒಳಗೊಂಡಿರ್ತದೆ ಅಂದ್ರೆ ಕಾಮನ್ ಆಗಿರ್ತದೆ, ಎಲ್ಲರಿಗೂ ಸೇಮ್ ಇರ್ತದೆ. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೂ ಸೇಮ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೂ ಸೇಮ. ಹಾಗಾದ್ರೆ ಏನೇನು ಒಳಗೊಂಡಿರ್ತದ ಅಂದ್ರೆ ಸಾಮಾನ್ಯ ಕನ್ನಡ 25 ಅಂಕಗಳು, GK 25 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು ಇರ್ತಾವ. ಶೈಕ್ಷಣಿಕ ಮನೋವಿಜ್ಞಾನ ನಾವೇನ್ CDP ಅಂತ ಕರಿತೀವಿ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗೋಗಿ, ಅದು 50 ಅಂಕಗಳಿಗೆ. ಇಲ್ಲಿ ಮೇನ್ ಪಾತ್ರವನ್ನ ವಹಿಸುವುದ ಈ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಹೇಳಿ 15 ಅಂಕಗಳಿಗೆ ಕೆಲವೊಂದಿಷ್ಟು ನೈತಿಕವಾದಂತಹ ಮೌಲ್ಯ ಶಿಕ್ಷಣದ ಪ್ರಶ್ನೆಗಳು ಇರ್ತಾವ, ಈಸಿ ಇರ್ತಾವ. ಇನ್ನು ಕಂಪ್ಯೂಟರ್ ಸಾಕ್ಷರತೆಯ 10 ಪ್ರಶ್ನೆಗಳು ಇರ್ತಾವ. ಇದು 2022-23 ನಡೆದಂತಹ GPT ಪರೀಕ್ಷೆಯನ್ನ ಆಧಾರಿತವಾದಂತಹ ಪಠ್ಯಕ್ರಮ ಅದ. ಮತ್ತು ಮುಂದೆ ಏನಾದ್ರೂ ಆದೇಶ ಚೇಂಜ್ ಆಗಿ, ರೂಲ್ಸ್ ಚೇಂಜ್ ಆದ್ರೂ 99% ಇದೇ ಇರ್ತದೆ. ಸ್ವಲ್ಪ ಏನಾದ್ರೂ ಆಡ್ ಮಾಡುವಂತಹ ಸಾಧ್ಯತೆ ಇರ್ತದೆ, ಅಷ್ಟ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಇದನ್ನ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಕೂಡ ಇರ್ತದೆ. ಯಾಕಂದ್ರೆ ಇದು ರೀಸೆಂಟ್ ಆಗಿರೋದ್ರಿಂದ GPT ಬಹಳ ಇದ್ರೊಳಗೆ ಚೇಂಜಸ್ ಮಾಡುವಂತ ಸಾಧ್ಯತೆ ಇಲ್ಲ. ಇನ್ನ PSTR ಒಳಗೆ ಒಂದ್ ಸ್ವಲ್ಪ ಚೇಂಜ್ ಮಾಡಬಹುದು, ಬಟ್ GPT ಒಳಗ ಅದು ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಪೇಪರ್ 1 ಒಳಗ ಇಷ್ಟು ವಿಷಯ ಕಾಮನ್ ಆಗಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಮತ್ತು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಬ್ಬರಿಗೂ ಕೂಡ ಇರುವಂತಹ ವಿಷಯಗಳಾಗ್ಯಾವ. ಇನ್ನು ಪೇಪರ್ 2 ಬಂದು ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಪೇಪರ್ ನ ನಾವು ನೋಡ್ತೀವಿ. ಇಲ್ಲಿ ಸೈನ್ಸ್ ದವರಿಗೆ ಬೇರೆ ಇರ್ತದ, ಆರ್ಟ್ಸ್ ದವರಿಗೆ ಬೇರೆ ಇರ್ತದ. ಬಟ್ ಪ್ಯಾಟರ್ನ್ ಸೇಮ್. ಪ್ಯಾಟರ್ನ್ ಹೆಂಗಿರ್ತದ ಅಂದ್ರೆ ಇಲ್ಲೂ ಕೂಡ 150 ಪ್ರಶ್ನೆಗಳ ಈ ಪ್ಯಾಟರ್ನ್ ಅಲ್ಲಿ MCQ ಟೈಪ್ ಆಫ್ ಕ್ವಶನ್ 50 ಇರ್ತಾವ. ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಗಳು 100 ಮಾರ್ಕ್ಸ್ ಇರ್ತಾವ. ಅಂದ್ರೆ ಬರೆಯುವಂತಹ ಟೈಪ್ ಆಫ್ ಕ್ವಶನ್ಸ್ ಗಳು 100 ಅಂಕಗಳಿಗೆ ಇರ್ತಾವ. ಸರ್ ಇಲ್ಲಿ ಹಂಗ್ರಿ ಯಾವ ರೀತಿಯಾಗಿ ಒಡಿಕೆ ಆಗ್ತಾವ ಅಂತೇಳಿ ನೀವೇನಾದ್ರೂ ನೋಡಿದ್ರಿ ಅಂದ್ರೆ MCQ ದಲ್ಲಿ ಈಗ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದ್ರೆ ಸಮಾಜ ವಿಜ್ಞಾನದ 50 ಪ್ರಶ್ನೆಗಳು MCQ ಇರ್ತಾವ. ಬಟ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳಾದ್ರೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗ 25 ಪ್ರಶ್ನೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ 25 ಪ್ರಶ್ನೆಗಳು MCQ ಆಧಾರಿತ ಪ್ರಶ್ನೆಗಳಾಗಿರ್ತಾವ. ಇನ್ನು ಡಿಸ್ಕ್ರಿಪ್ಟಿವ್ ಅಂತ ನಾವು ಹೇಳತ್ತೀವಿ, ಬರೆಯುವಂತಹ ಟೈಪ್ ಕ್ವಶನ್ಸ್ ಗಳು 100 ಅದಾವ ಅಂತ ಹೇಳತ್ತೇವಲ್ಲ, ಇದು ಕೂಡ ಸೈನ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳಿಗೆ 50 ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳಾಗಿರ್ತಾವ, 50 ಸೈನ್ಸ್ ಪ್ರಶ್ನೆಗಳಾಗಿರ್ತಾವ. ಓಕೆ, ಹಾಗಾಗಿ ಇಲ್ಲಿ 100 ಅಂಕಗಳು, ಇಲ್ಲಿ 50 ಅಂಕಗಳು, ಟೋಟಲ್ 150 ಅಂಕಗಳು. ಈ 150 ಅಂಕಗಳಲ್ಲಿ 68 ಅಂಕಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ನೀವು ಇದಕ್ಕಿಂತ ಕಡಿಮೆ ಏನಾದ್ರು ತಗೊಂಡ್ರೆ ನೀವು ನಾಟ್ ಎಲಿಜಿಬಲ್ ಆಗ್ತೀರಿ, ನಿಮ್ದು ರಿಸಲ್ಟ್ ಬರಂಗಿಲ್ಲ. ಅಂಡರ್ಸ್ಟ್ಯಾಂಡ್? ನಾಟ್ ಎಲಿಜಿಬಲ್ ಅಂತೇಳಿ ಬಂದ್ಬಿಡ್ತದೆ. ಇದನ್ನ ಮ್ಯಾಗ ತಗೊಂಡ್ರಂದ್ರೆ ಅಷ್ಟೇ ಅಲ್ಲಿ ಮುಂದೆ ನೀವು ಲಿಸ್ಟ್ ಒಳಗೆ ಕಾಂಪೀಟ್ ಮಾಡಕ್ ಯೋಗ್ಯರದರಿ ಅನ್ನಂಗ, ಇಲ್ಲಂದ್ರೆ ಇಲ್ಲ. ಓಕೆ, ಸ್ಪೆಸಿಫಿಕ್ ಪೇಪರ್ ಇರ್ತದೆ, ಸೈನ್ಸ್ ಅವ್ರಿಗೆ ಬೇರೆ ಇರ್ತದೆ, ಆರ್ಟ್ಸ್ ಅವ್ರಿಗೆ ಬೇರೆ ಇರ್ತದೆ. ಪೇಪರ್ 2 ನಿಮ್ಮ ವಿಷಯಾಧಾರಿತ ಪರೀಕ್ಷೆ ಇರ್ತದೆ. ಅದ್ರ ಪ್ಯಾಟರ್ನ್ MCQ 50 ಮಾರ್ಕ್ಸ್ ಹಾಗೂ ಈ ಬರವಣಿಗೆಯ ರೂಪದ ಪ್ರಶ್ನೆಗಳು 100 ಅಂಕಗಳಿಗೆ ಇರ್ತಾವ. ಇನ್ನು ಪೇಪರ್ 3 ಬಂದ್ರೆ ಈ ಪೇಪರ್ 3 ಇಂಗ್ಲಿಷ್ ಭಾಷಾ ವಿಷಯದವ್ರಿಗೆ ಇರಂಗಿಲ್ಲ. ಅವ್ರನ್ನ ಹೊರತುಪಡಿಸಿ ಎಲ್ಲರಿಗೂ ಇರುವಂತ ಒಂದು ವಿಶೇಷವಾದಂತಹ ವಿಷಯ ಪೇಪರ್ 3. ಭಾಷೆಯ ಸಾಮರ್ಥ್ಯ ಹೆಂಗೈತಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಹಾಗೂ ಗಣಿತ ವಿಜ್ಞಾನ ಶಿಕ್ಷಕರಿಗೆ, ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರಿಗೆ ಭಾಷೆಯ ಸಾಮರ್ಥ್ಯ, ವಿಶೇಷವಾಗಿ ಕನ್ನಡ ಭಾಷೆಯ ಸಾಮರ್ಥ್ಯ ಹೆಂಗೈತಿ ಅಂತ ನೋಡಾಕ 100 ಅಂಕಗಳ ಬರವಣಿಗೆಯ ರೂಪದ, ಅದು ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ ಪೇಪರ್ ಇರ್ತದೆ, 100 ಅಂಕದ್ದಿರ್ತದ. ಅಲ್ಲಿ ನೀವು 50 ಮಾರ್ಕ್ಸ್ ತಗೋದು ಕಡ್ಡಾಯ ಆಗಿರ್ತದೆ. ನೀವು ಕಡ್ಡಾಯ ಕನ್ನಡ ಪತ್ರಿಕೆ ಅಂತ ಏನು ಬರೀತಿದ್ರಲ್ಲ ಅದ ಟೈಪ್ ಕ್ವಶನ್ ಪೇಪರ್ ಹೀಗಿರ್ತದೆ. ಈಗ ನೀವು ಗ್ರೂಪ್ C ಒಳಗ ಅಥವಾ ಈ KPSC ದವ್ರ ಕಡ್ಡಾಯ ಕನ್ನಡ ಅಂತ ಏನ್ ನಡೆಸಿದ್ರಲ್ಲ ಆ ಟೈಪ್ ಆಫ್ ಕ್ವಶನ್ ಪೇಪರ್ ಇಲ್ಲಿ ಇರ್ತದೆ. ಅದೇ ಸ್ವಂತ ವಾಕ್ಯ, ಸಮಾನಾರ್ಥಕ ಪದ ಬರೀದ, ವಿರುದ್ಧಾರ್ಥಕ ಪದ ಬರೀದ, ಪ್ಯಾರಾಗ್ರಾಫ್ ರೈಟಿಂಗ್, ಅದ ಪ್ರಬಂಧ, ಪತ್ರ ಲೇಖನ, ಈ ಟೈಪ್ ಆಫ್ ಸಣ್ಣ ಹುಡುಗರ 8th 9th ನಾಲೆಜ್ ಕನ್ನಡ ನಿಮಗ ಇರ್ತದ. ಭಾಷೆಯ ಸಾಮರ್ಥ್ಯ ಅಲ್ಲಿ ನೀವು 50 ತಗೋದ್ ಕಡ್ಡಾಯ ಆಗಿದೆ, 50 ಮ್ಯಾಪ್ ಬಿದ್ರೆ ಓಕೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾತ್ರ ವಹಿಸುವ ಯಾವುವು ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಇವು ವೆರಿ ಇಂಪಾರ್ಟೆಂಟ್ ಪಾತ್ರ ವಹಿಸುವ. ಇಲ್ಲೇ ನಿಮ್ದ ಲಿಸ್ಟ್ ಅಥವಾ ಕಟ್ ಅಪ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ನಿಮ್ ಸೆಲೆಕ್ಷನ್ ಲಿಸ್ಟ್ ರೆಡಿ ಆಗುದ ಇಲ್ಲೇ ಈ ಕಾನ್ಸೆಪ್ಟ್ ಒಳಗೆ. ಇದು GPT
ವಿಶೇಷವಾದಂತಹ ಮಾಹಿತಿ. ಇನ್ ಸರ್ ಸಾಮಾನ್ಯ ಕನ್ನಡದಾಗ ಏನೇನು ವಿಷಯ ಐತಿ, ಇಂಗ್ಲಿಷ್ ಏನೇನು ಯಾವ ಸಿಲೆಬಸ್ ಅನ್ನ ಒಳಗೊಂಡೈತಿ ಅಂತೇಳಿ ನಾ ಅಗೇನ್ PDF ಮೂಲಕ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ದಿಸ್ ಈಸ್ ಜಸ್ಟ್ ಟ್ರೇಲರ್. ಇನ್ನು HSTR ಹೈಸ್ಕೂಲ್ ಟೀಚರ್ಸ್, ಪ್ರೌಢ ಶಾಲಾ ಶಿಕ್ಷಕರಿಗೆ ಬಂದು ಅಂದ್ರೆ ಇಲ್ಲಿ TET ಯಾವುದೇ ರೀತಿ ಕಡ್ಡಾಯ ಇಲ್ಲ ಅಂತ ಹೇಳಿ 2015ರಲ್ಲಿ ನಡೆದಂತಹ ಈ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಒಳಗೆ ಇಟ್ಟಿದ್ರೆ. ಬಟ್ ಈ ಸಲ ರೂಲ್ಸ್ ಚೇಂಜ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲೂ ಕೂಡ TET ಅನ್ನ ಅಪ್ಲಿಕೇಬಲ್ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ PG ಅಂದ್ರೆ ನಿಮ್ ಮಾಸ್ಟರ್ ಡಿಗ್ರಿಯನ್ನ ಅಪ್ಲಿಕೇಬಲ್ ಮಾಡುವಂತಹ ಅಥವಾ ಅನ್ವಯಿಸುವಂತಹ ಸಾಧ್ಯತೆ ಹೆಚ್ಚದ. ಈಗ ನಾವು 2015 ರೂಲ್ ಪ್ರಕಾರ ನಾವು ಮಾತಾಡೋದಾದ್ರೆ TET ಬೇಕಾಗಿಲ್ಲ, ಯಾವುದೇ ರೀತಿ ಪದವಿ ಮತ್ತು B.Ed ಆದ್ರೆ ಸಾಕು. ಅದ್ರ ಜೊತೆ CET ಎಕ್ಸಾಮ್ ಅನ್ನ ನೀವು ಬರಿಬೇಕಾಗ್ತದ. ಈ ಬರೆದಂತ CET ಎಕ್ಸಾಮ್ 70% ಕ್ಯಾಲ್ಕುಲೇಟ್ ಆಗ್ತಿರ್ತದ, ಹಾಗೂ ಪದವಿ ಮತ್ತು B.Ed 20 and 10% ಕ್ಯಾಲ್ಕುಲೇಟ್ ಆಗ್ತಿರ್ತದ. ಇದೇ ರೀತಿ ನಾ ಹಿಂದೆ GPSTR ಹೇಳುವಾಗ ಅಲ್ಲೂ ಬ್ಯಾಕಪ್ ಸ್ಕೋರ್ಸ್ ಗಳು ಇದ್ದು, ಈಗ ಲಾಸ್ಟ್ GPSTR ಒಳಗ ಈ ಸಲ ಅದನ್ನ ತೆಗೆಯುವಂತ ಸಾಧ್ಯತೆ 99% ಇರೋ ಕಾರಣ ನಾ ಅಲ್ಲಿ ಬ್ಯಾಕಪ್ ಸ್ಕೋರ್ ಬಗ್ಗೆ ಹೇಳಿಲ್ಲ. ಇಲ್ಲಿ ನೀವು HSTR ಒಳಗ ಇದನ್ನ ನೋಡ್ಕೋಬಹುದು. ಓಕೆ, ಇನ್ನೊಮ್ಮೆ ಹೇಳಿದಂಗ PG ಕಂಪಲ್ಸರಿ ಮಾಡ್ತಾರೋ, ಅದ್ರ ಜೊತೆ TET ಕೂಡ ಹಾಕ್ತಾರೋ. ಈ ಬ್ಯಾಕಪ್ ಸ್ಕೋರ್ ಗಳಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತದೆ. ಓನ್ಲಿ TET ಪ್ಲಸ್ CET ಹಿಡಿಯುವಂತ ಚಾನ್ಸಸ್ ಹೆಚ್ಚದ, 90% ಆಫ್ ದಿ ಚಾನ್ಸಸ್ ಅದೇ ಇರ್ತದೆ. ಹಾಗಾದ್ರೆ HSTR ನ ಪತ್ರಿಕೆ ಯಾವ ರೀತಿ ಇರ್ತದೆ, 2015ರ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗ ಅದ್ರ ಸಿಲೆಬಸ್ ಏನು ಅಂತ ನೋಡೋದಾದ್ರೆ, ಪೇಪರ್ 1 ಪತ್ರಿಕೆ 1ರಲ್ಲಿ ನಾವು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಇದು ಎಲ್ಲಾ ಶಿಕ್ಷಕರಿಗೂ ಸೇಮ್ ಇರ್ತದೆ. ಎಲ್ಲ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಏನ್ ಮಾಡ್ತೀರಿ ಅವೆಲ್ಲ ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ ಟೀಚರ್ಸ್ ಬರೀತಾರ ಅದ್ರ ಅವ್ರಿಗೆಲ್ಲರಿಗೂ ಕೂಡ ಕಾಮನ್ ಪೇಪರ್ ಸೇಮ್ ಇರ್ತದ. GK 25 ಅಂಕಗಳಿಗಿರ್ತದೆ. ಇಲ್ಲಿ ಸಾಮಾನ್ಯ ಅಧ್ಯಯನ ಅಂತ ಹೇಳಿ ಕರಿಬಹುದು ನಾವು. ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತದೆ 25 ಮಾರ್ಕ್ಸ್ಗಳಿಗೆ. ಶೈಕ್ಷಣಿಕ ಮನೋವಿಜ್ಞಾನ, ದಿಸ್ ಇಸ್ ಕಾಮನ್ ಸಬ್ಜೆಕ್ಟ್. ನಾವು ಟೀಚರ್ ಆಗ್ಬೇಕಂದ್ರೆ ಇದು ಬೇಕಾ, PSTRಗೂ ಬೇಕು, GPSTRಗೂ ಬೇಕು, HSTRಗೂ ಬೇಕು. ಇದು 25 ಅಂಕಗಳಿಗಿರ್ತದೆ. ಸಾಮಾನ್ಯ ಇಂಗ್ಲಿಷ್ 12 ಅಂಕಗಳಿಗಿರ್ತದೆ. ಸ್ವಲ್ಪ ಇಂಗ್ಲಿಷ್ ನ ನಾಲೆಜ್ ಬೇಕಾಗ್ತದೆ. ಕಂಪ್ಯೂಟರ್ ಜ್ಞಾನ 13 ಅಂಕಗಳಿಗಿರ್ತದೆ. ಯಾಕಂದ್ರೆ ಕಂಪ್ಯೂಟರ್ ಅಂತೂ ಈಗ ಸ್ಕೂಲ್ ಒಳಗೆ ನೋಡಿರ್ತಾರೆ ನೀವು. ಶಿಕ್ಷಕರ ಮಕ್ಕಳಿಗೆ ಕಲಿಸೋದಕ್ಕಿಂತ ಹೆಚ್ಚ ಡಾಕ್ಯುಮೆಂಟ್ ಇದನ್ನ ಮಾಡೋದ ಹೆಚ್ಚಾಗಿರ್ತದೆ, ಅವ್ರಿಗೆ ನಿರ್ವಹಣೆ ಮಾಡೋದ. ಅದ್ರೊಳಗೂ ಈಗ LBA ಬಂದದ, LBA ಡಾಕ್ಯುಮೆಂಟ್ ಅನ್ನ ಕಂಪ್ಯೂಟರ್ದಾಗ ಅಥವಾ ಸಿಸ್ಟಮ್ದಾಗ ಅಪ್ಡೇಟ್ ಮಾಡ್ಬೇಕಾಗ್ತದೆ ನಾವು. ಈ ರೀತಿ ಹೆಚ್ಚಿನ ವರ್ಕ್ ಇರುವುದರಿಂದ ಕಂಪ್ಯೂಟರ್ ಸಾಕ್ಷರತೆ ಬೇಕಾಗ್ತದೆ. ಇನ್ನು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿಯ 25 ಪ್ರಶ್ನೆಗಳು HSTR ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಾವ. ಎಲ್ಲಾ ವಿಷಯದಾರಿಗೂ ಸರ್ ಮಾನಸಿಕ ಸಾಮರ್ಥ್ಯನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಏನು ಮಾಡಕ್ ಬರಂಗಿಲ್ಲ. ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗ್ರಿ, ಯಾವುದೇ ಬ್ಯಾಕ್ಗ್ರೌಂಡ್ ಆಗ್ರಿ, ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಧಾರಿತ ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು 25 ಅಂಕಗಳಿಗಿರ್ತಾವ. ಡಿಸೈಡರ್ ಅಂಕಗಳನ್ನ ಡಿಸೈಡರ್ ಮಾಡುವಂತ ಅಂಕಗಳೇ ಆಗಿರ್ತಾವ. ಇನ್ನು ಪೇಪರ್ 2 ಅನ್ನ ನೋಡಿದ್ರೆ ಅಗೇನ್ ದಿಸ್ ಇಸ್ ಸ್ಪೆಸಿಫಿಕ್ ಪೇಪರ್ ಆಗಿರ್ತದೆ. ಕನ್ನಡ ಭಾಷಾ ಶಿಕ್ಷಕರು 100 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಇಂಗ್ಲಿಷ್ 100 ಅಂಕಗಳಿಗೆ, ಹಿಂದಿ ಅವರು ಕೂಡ 100. PM ಮೆಥಡ್ ಅಂದ್ರೆ ಇದು ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಮೆಥಡ್ದವರು. ನೀವು ಡಿಗ್ರಿ ಒಳಗ PCM ಮಾಡಿದ್ರಿ ಅಂದ್ರೆ ನೀವು PM ಮೆಥಡ್ದವರು. ಅಂದ್ರೆ ಗಣಿತ ಭಾಷಾ ಶಿಕ್ಷಕರ, ಗಣಿತ ವಿಷಯದ ಶಿಕ್ಷಕರು 100 ಅಂಕಗಳಿಗೆ. ಅಂಡ್ CB ಮೆಥಡ್, ಈ CB ದವರು ಅಂದ್ರೆ ಬಯಾಲಜಿ ಅಥವಾ ವಿಜ್ಞಾನ ಶಿಕ್ಷಕರು, ಇವರು ಕೂಡ 100 ಅಂಕಗಳಿಗೆ ಪರೀಕ್ಷೆನ ಎದುರಿಸಬೇಕಾಗ್ತದೆ. ಸಮಾಜ ವಿಜ್ಞಾನ 100 ಮಾರ್ಕ್ಸ್, ದೈಹಿಕ ಶಿಕ್ಷಕರು 100 ಮಾರ್ಕ್ಸ್. ಮತ್ತೆ ಇಲ್ಲಿ ವಿಶೇಷ ಶಿಕ್ಷಕರನ್ನ ತುಂಬುವಂತ ಚಾನ್ಸಸ್ ಕೂಡ ಇರ್ತದೆ. ಇದು 100 ಮಾರ್ಕ್, ಇದು 100 ಮಾರ್ಕ್, 200 ಮಾರ್ಕ್ಗಳಿಗೆ ಇಲ್ಲಿ MCQ ಟೈಪ್ ಆಫ್ ಪೇಪರ್ ಇದಾಗಿರ್ತದೆ. ಪತ್ರಿಕೆ 1, ಪತ್ರಿಕೆ 2 ಇರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. HSTR ಒಳಗೆ ಈ 2 ಪತ್ರಿಕೆಗಳು. 2 ಪತ್ರಿಕೆ ಆಧಾರದ ಮೇಲೆ ಮಾರ್ಕ್ಸ್ ಎಷ್ಟು ಬರ್ತದೆ, ಕಟ್ ಆಫ್ ಎಷ್ಟು ಬರ್ತದೆ, ಸೆಲೆಕ್ಷನ್ ಲಿಸ್ಟ್ ಏನೇನ್ ಇರ್ತದ ಅಂತ ಹೇಳಿ ಅವರ ಲಿಸ್ಟ್ ಮಾಡಿ ಬಿಡ್ತಾರೆ. ಓಕೆ, ಇದು ಸ್ಪರ್ಧಾ ಮಿತ್ರರೇ PSTR, GPSTR ಹಾಗೂ HSTR ನ ಒಂದು ಟ್ರೇಲರ್ ರೂಪದ ಒಂದು ಪರಿಕಲ್ಪನೆ. ಇವು ವಿಷಯ ಇರ್ತಾವು, ಇಷ್ಟಿಷ್ಟು ಮಾರ್ಕ್ಸ್ ಗಳನ್ನ ಹೊಂದಿರ್ತಾವು ಅಂತೇಳಿ ನಿಮ್ ಮುಂದೆ ಜಸ್ಟ್ ಮಾತಾಡಕ್ ಬಂದಿದ್ನಿ. ಯಾಕಂದ್ರೆ TET ಆದ್ಮ್ಯಾಗ ಮುಂದೇನು, TET ಆದ್ಮ್ಯಾಗ ಮತ್ತೇನ್ರಿ ಅಂತಂತಿರ್ತಾರು. ಬಹಳ ಜನ TET ಆದ್ಮ್ಯಾಗ ನಮ್ಗೆ ನೌಕರಿನ ಸಿಗ್ತೈತೆ ಅಂತ ಅನ್ಕೊಂಡಿರ್ತಾರು. ಹೊಸ ಜನ ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರಿಗೆ ಗೊತ್ತ ಆಗಬೇಕು ಅಂತ ಹೇಳಿ ಬಂದಿದ್ದ. TET ಅದು ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್, ಅದು ಒಂದು ಅರ್ಹತೆಯ ಪರೀಕ್ಷೆ ಅಷ್ಟೇ ಅದ. ಅದ್ರ ಮ್ಯಾಗ ಯಾವುದೇ ನೌಕರಿ ಇರಂಗಿಲ್ಲ. ನೀವ್ ಎಷ್ಟು 150 ತಗೊಂಡ್ರು ನೌಕರಿ ಇರಂಗಿಲ್ಲ. ಆ ಮಾರ್ಕ್ಸ್ ಗಳು ಇಲ್ಲಿ ಇನ್ಕ್ಲೂಡ್ ಆಗ್ತಾವ ಮುಂದೆ CETಗೆ. ಅವೆರಡೂ ಟ್ಯಾಲಿ ಮಾಡಿ ನಿಮ್ಮನ್ನ ಒಂದು ಲಿಸ್ಟ್ ಬಿಡ್ತಾರೋ. ಆ ಲಿಸ್ಟ್ ಒಳಗೆ, ಸೆಲೆಕ್ಷನ್ ಲಿಸ್ಟ್ ಒಳಗೆ ನೀವು ಇದ್ರಿ ಅಂದ್ರೆ ಮಾತ್ರ ನಿಮಗ ನೌಕರಿ ಇರ್ತದೆ. ಈ ರೀತಿ PSTR ಅಂದ್ರೆ 1 ರಿಂದ 5ನೇ ತರಗತಿ ಶಾಲಾ ಶಿಕ್ಷಕರಾಗಿರ್ತಾರೆ. GPSTR ಅಂದ್ರೆ 6, 7, 8 ಶಾಲಾ ಶಿಕ್ಷಕರಾಗಿರ್ತಾರೆ. HSTR ಅಂದ್ರೆ 9, 10ನೇ ತರಗತಿ. ನಮ್ಗೆ ಈ ಕರ್ನಾಟಕದಲ್ಲಿ ಪ್ರೆಸೆಂಟ್ ಪ್ರೌಢಶಾಲೆ ಅಂತೇಳಿ 9, 10ನ ನಾವು ಕನ್ಸಿಡರ್ ಮಾಡ್ತೀವಿ. NEP ಪ್ರಕಾರ 9 to 12 ಅಂತಾರ. ಅವ್ರ ಮುಂದೆ ನೋಡ್ಬೇಕು
ಅದೇನಾದ್ರೂ ಜಾರಿಗೆ ಬಂತು ಅಂದ್ರ ಈಗ ಮಾತ್ರ 9 ಮತ್ತು 10ನೇ ತರಗತಿ ಶಾಲಾ ಶಿಕ್ಷಕರಾಗಿ ನೀವು ನೇಮಕಾತಿಯನ್ನ ಹೊಂದಬೇಕು ಅಥವಾ ನೀವು ನೇಮಕ ಆಗಬೇಕು ಅಂದ್ರೆ ಈ ರೀತಿಯಾದಂತಹ ಸಿಲೆಬಸ್ ಇರ್ತದ. ಪರೀಕ್ಷೆಗಳು ಕರೆಯುವಂತಹ ಸೂಚನೆ ಬಹಳ ಅದ. ಈ 3 ಟೈಪ್ ಆಫ್ ಎಕ್ಸಾಮಿನೇಷನ್ ಅನ್ನ 2026 ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. 100% ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಇದ್ರ ನೋಟಿಫಿಕೇಶನ್ ಬಿಡ್ತಾರ ಅಂದಾರ. ಮಾರ್ಚ್ದಾಗ ಎಕ್ಸಾಮ್ ನಡೀತಾವ ಅಂದಾರು. ಏಪ್ರಿಲ್ದಾಗ ರಿಸಲ್ಟ್ ಬಿಡ್ತಾವ ಅಂದಾರು. ಮೇದಾಗ ವೆರಿಫಿಕೇಶನ್ ಮಾಡ್ತಾವ ಅಂದಾರು. ಜೂನ್ 1ನೇ ತಾರೀಕು ಶಾಲೆಗೆ ಇಡ್ತಾವ ಅಂದಾರು. ಇಷ್ಟ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ನಮಗೆ ಭರವಸೆಯನ್ನ ಕೊಟ್ಟಿದಾರು. ಆ ಭರವಸೆ ಮ್ಯಾಗ ನಾವು ಅಧ್ಯಯನ ಕ್ರಿಯಾಶೀಲರಾಗೋಣ, ಹೆಚ್ಚಿನ ಅಭ್ಯಾಸವನ್ನ ಮಾಡೋಣ. ನಿಮ್ಗೆ ಏನೇನ್ ಸೋರ್ಸ್ ಬೇಕು ಆ ಎಲ್ಲಾ ಸೋರ್ಸ್ ಅನ್ನ ಎಲ್ಲೆಲ್ಲಿಂದ ಬರ್ತೈತಿ ಅಲ್ಲೆಲ್ಲಿಂದ ಪಡೀರಿ. ರಗಡ್ ಚಾನ್ಸ್ಗಳು ಅದಾವ. ನಮಗ ಅಭ್ಯಾಸ ಮಾಡುವಂತ ಮನಸ್ಸು ಒಂದ ಬೇಕಾಗೈತಿ. ಈಗ ಉಳ್ಕಿದ್ದೆಲ್ಲ ಸಿಗ್ತಾವ. ಓಕೆ, ಆ ಮನಸ್ಸನ್ನ ಇಟ್ಕೊಂಡ ದೃಢ ಸಂಕಲ್ಪವನ್ನ ಇಟ್ಕೊಂಡ ಏನಾದ್ರೂ ಕೆಲಸ ಇದ್ರ ಅವನ್ನೆಲ್ಲ ಬದಿಗೆ ಒತ್ರಿ. ಅವು ಯಾವ ಶಾಶ್ವತ ಅಲ್ಲ. ನಮಗ್ ಶಾಶ್ವತವಾದಂತಹ ಕೆಲಸಗಳು ಮುಂದೆ ಬಂದಾವ. ಮುಂದೆ ಬರುವಂತಹ ದಿನಮಾನಗಳು ಸುವರ್ಣ ಯುಗಗಳಾಗುವಂತಹ ಚಾನ್ಸ್ ಅದ ನಮ್ಮ ಜೀವನದಾಗ. ಹಾಗಾಗಿ ಎಲ್ಲವನ್ನ ಬದಿಗಿಟ್ಟು ಇತರ ಕಡೆ ಫೋಕಸ್ ಆಗಿ ನಾವು ಅಧ್ಯಯನವನ್ನ ಮಾಡೋಣ, ಅಧ್ಯಯನದಲ್ಲಿ ಕ್ರಿಯಾಶೀಲರಾಗೋಣ ಅಂತ ಹೇಳ್ತಾ, PSTR ವಿಶೇಷವಾಗಿ ನಾನು ತರಗತಿಗಳನ್ನ ಮಾಡ್ಬೇಕಂತ ಬಹಳ ಇಚ್ಛೆ ಪಟ್ಟಿದ್ದೀನಿ. ಆ PSTR ಎಕ್ಸಾಮ್ ಬರೆಯುವಂತವ್ರು ಅಂದ್ರೆ 1ರಿಂದ 5ನೇ ತರಗತಿ ಶಿಕ್ಷಕರಾಗಲು ಬಯಸಿದವ್ರ ಅವರು ನನ್ನ ಕ್ಲಾಸ್ಗಳಿಗೆ ಜಾಯ್ನ್ ಆಗ್ಬಹುದು. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಯಾವ ರೀತಿ ಜಾಯ್ನ್ ಆಗ್ಬೇಕು ಏನಂತೇಳಿ. ಪೂರ್ತಿ ಆದಂತಹ ಸಿಲೆಬಸ್ ಅನ್ನ ನಿಮ್ ಮುಂದೆ ಕಟ್ಟಿಕೊಡುವಂತ ಪ್ರಯತ್ನ ಮಾಡ್ತೀನಿ. ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನದ ವಿಷಯಗಳ ಮ್ಯಾಗ ನಾವು ಹೆಚ್ಚು ಫೋಕಸ್ ಮಾಡಿ ಉಳಿಕಿದ ಎಲ್ಲಾ ವಿಷಯಗಳನ್ನು ಕವರ್ ಮಾಡುವಂತಹ ಪ್ರಯತ್ನ ಮಾಡಿರ್ತೇವೆ. PSTR ಶಿಕ್ಷಕರು ನಿಮ್ಮ ಶಿಕ್ಷಕರಾಗಲು ಬಯಸೋರು ಈ ವಿಡಿಯೋಗೊಂದು ಕಮೆಂಟ್ ಮಾಡ್ರಿ PSTR ಅಂತೇಳಿ. ನಾವು ನೋಡಿ ನಿಮಗ ಅದಕ್ಕೆ ರಿಪ್ಲೈ ಮಾಡುವಂತ ರಿಪ್ಲೈ ಮಾಡ್ತೀವಿ. ಓಕೆ, ಇಷ್ಟಾಗಿತ್ತು ಸ್ಪರ್ಧಾ ಮಿತ್ರರೇ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಒಳಗೆ ಏನೇನೈತಿ. ಈಗ ಫಾರ್ ಎಕ್ಸಾಂಪಲ್ GK ಅಂದ್ರೆ ಏನೇನು ಓದ್ಬೇಕು, ಹಿಂಗ ಒಳಗ್ ಹೊಕ್ಕ ನಿಮಗೆ ಹೇಳ್ತಾನೆ. ಇದೊಂದು ವಿಡಿಯೋ, ಇದನ್ನ ಮ್ಯಾಗ ಟ್ರೇಲರ್ ಇದ್ದಂಗ ಇನ್ನು ಪಿಕ್ಚರ್ ಒಂದೊಂದ ಬರಾಕ್ ಸ್ಟಾರ್ಟ್ ಆಕಾವು. ಎಲ್ಲರಿಗೂ